ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ತಾತ ಮುತ್ತಾತರ ಕಾಲದಿಂದಲೂ ಗ್ರಾಮ ಹುಟ್ಟಿದಾಗಿನಿಂದಲೂ ದೇವಸ್ಥಾನಗಳ ಜಾಗ ಇದೆ. ಅಗ್ಗಾರಿ ತೋಪು ಅಂತ ದೇವಸ್ಥಾನಕ್ಕೆ ಉಳಿಸಬೇಕಂತ ನಾವು ಹೋರಾಡ್ತಾ ಇದ್ರೆ ಬೂಡ್ದಮಿಟ್ಟ ಶ್ರೀಧರ್ ರೆಡ್ಡಿ ಅನ್ನೋರು ಬಂದು ನಮಗೆ ಅವಾಚ್ಯ ಶಬ್ದಗಳಿಂದ ನಾವು ಏನಾದರೂ ಮಾಡಿ ಜಯರಾಮ್ ರೆಡ್ಡಿಗೆ ಜಮೀನು ಉಳಿಸ್ತೀವಿ, ನೀವು ಏನು ಮಾಡ್ಕೊಳ್ಳಿ. ತಾತ ಮುತ್ತಾತರ ಕಾಲದಿಂದಲೂ ಗ್ರಾಮ ಹುಟ್ಟಿದಾಗಿನಿಂದಲೂ ದೇವಸ್ಥಾನಗಳ ಜಾಗ ಇದೆ. ಅಗ್ಗಾರಿ ತೋಪು ಅಂತ ಇದರ ಹೆಸರು. ಭೂಗಳ ಜಯರಾಮ್ ರೆಡ್ಡಿ ಅನ್ನೋರು ಕಬಳಿಕೆ ಮಾಡಿರೋರಿಗೆ MLA ಮೇಡಮ್ ಅವರು, ಗೋವಿಂದಗೌಡ ಅವರು ಸಪೋರ್ಟ್. ನಾವು ಸೋಮವಾರ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಕಬಳಿಕೆ ಮಾಡಿ ಭೂಗಳ ಜಯರಾಮ್ ರೆಡ್ಡಿ ಅನ್ನೋರು ಕಬಳಿಕೆ ಮಾಡಿರೋರಿಗೆ MLA ಮೇಡಮ್ ಅವರು, ಗೋವಿಂದಗೌಡ ಅವರು ಸಪೋರ್ಟ್ ಮಾಡಿ. ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಿವಣ್ಣ ಅಂತ. ಇದು ಪೂರ್ವಕಾಲದಿಂದ ಈ ದೇವಸ್ಥಾನಗಳ ಜಾಗ. ಆ ಜಾಗವನ್ನು ನಮ್ಮ ಜಯರಾಮ್ ರೆಡ್ಡಿ ಅವರು ದಬ್ಬಳಿಕೆ ಮಾಡ್ತಾ ಇದ್ದಾರೆ. ಆ ಜಾಗವನ್ನು ಇವಾಗ ನಮ್ಮ ರೂಪಮ್ಮ ಅವರು, ಗೋವಿಂದಗೌಡ ಅವರು ಒತ್ತಾಯ ಮಾಡಿ ಖಾತಾ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮೂರ ಜಾಗ ನಮಗೆ ಇರಬೇಕು. ಇದನ್ನು ಪೂರ್ವಕಾಲದಿಂದ ಪೂಜೆಗಳು ಅದು ಇದು ಮಾಡಿಕೊಂಡು ಇದ್ದಾರೆ. ಆ ಜಾಗವನ್ನು ನಮ್ಮೂರಿಗೆ ಬೇಕಂತ ನಾವು ಮನವಿ ಮಾಡ್ತೀವಿ. ರಾಯಸನಗರ ಗ್ರಾಮದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಜಾಗದ ಬಗ್ಗೆ ತಿಳಿಸ್ತೇನೆ. ಈ ಜಾಗ ಪೂರ್ವಿಕರ ಕಾಲದಿಂದಲೂ, ತಾತ ಮುತ್ತಾತರ ಕಾಲದಿಂದಲೂ ಗ್ರಾಮ ಹುಟ್ಟಿದಾಗಿನಿಂದಲೂ ದೇವಸ್ಥಾನಗಳ ಜಾಗ ಇದೆ. ಅಗ್ಗಾರಿ ತೋಪು ಅಂತ ಇದರ ಹೆಸರು. ಅಗ್ಗಾರಿ ತೋಪು ಅಂತ ಹೆಸರಿಟ್ಟು ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಇಲ್ಲಿ ಮುಂದೆ ಅವರ ಅದು ಇದು ಏನು ಮಾಡಿದ್ರು ದೇವತಾ ಕಾರ್ಯಕ್ರಮಗಳಿಗೆ ಜಾಗ ಅಂತ ಪೂರ್ವಿಕರಿಂದ ಇದು ಜಾಗ. ಇದು ಯಾರು ಏನು ಮಾಡಿದ್ರು ಇದು ಸರ್ಕಾರಿ ಸ್ವತ್ತೇ ಇರಬೇಕು, ಸರ್ಕಾರಿ ಸ್ವತ್ತು ಗ್ರಾಮಸ್ಥರಿಗೆ ಇರಬೇಕು ಅಂತ ನಮ್ಮ ಅಭಿಲಾಷೆ. ಸದಸ್ಯರು ಈ ಜಮೀನು ಸರ್ಕಾರಿ ಆಸ್ತಿ 85/4 ಸರ್ವೆ ನಂಬರ್. ನಮ್ಮ ತಾತಗಳಿದ್ದವು, ಎಲ್ಲಮ್ಮನ ದೇವಸ್ಥಾನ ಇತ್ತು, ಅವೆಲ್ಲ ಕೂಡ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ. ಕೆಲವು ಪ್ರಭಾವಿಗಳು ಇವಾಗಲೂ ನಾವು ಸರ್ಕಾರಿ ಸ್ವತ್ತು ದೇವಸ್ಥಾನಗಳೇ ಉಳಿಬೇಕಂತ ನಾವು ಹೋರಾಡ್ತಾ ಇದ್ದೀವಿ. ಇದಕ್ಕೆ MLA ಮೇಡಮ್ ಅವರು ಮತ್ತು ಗೋವಿಂದಗೌಡರವರು ಇದಕ್ಕೆ ಖಾತೆ ಮಾಡೋಕ್ಕೆ ಏನಾದರೂ ಇದು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಇದೆಲ್ಲ ಅವಾಯ್ಡ್ ಮಾಡಿ ತಹಸೀಲ್ದಾರ್ ಮೇಡಮ್ಗೂ ನಾವು ಮನವಿ ಮಾಡ್ಕೊಳ್ತೀವಿ. ಸರ್ಕಾರಿ ಸ್ವತ್ತು ಸರ್ಕಾರಿ ದೇವಸ್ಥಾನಗಳು ಉಳಿಬೇಕು. ನಾವು ತಲಾಂತರದಿಂದ ಪೂಜೆ ಪುರಸ್ಕಾರಗಳು ಮಾಡ್ಕೊಂಡಿರೋದು. ನಮ್ಮ ಮಕ್ಕಳಿಗೂ ಇದನ್ನು ಉಳಿಸ್ಬೇಕು ಅಂತ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರು ಇದಕ್ಕೆ ಸಹಕಾರ ಮಾಡಿ ನಮಗೆ ದೇವಸ್ಥಾನಗಳಿಗೆ ಗ್ರಾಮಸ್ಥರಿಗೆ ಉಳಿಸ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಬಳಿಕೆ ಮಾಡಿ ಭೂಗಳ ಜಯರಾಮ್ ರೆಡ್ಡಿ ಅನ್ನೋರು ಕಬಳಿಕೆ ಮಾಡಿರೋರಿಗೆ MLA ಮೇಡಮ್ ಅವರು, ಗೋವಿಂದಗೌಡ ಅವರು ಸಪೋರ್ಟ್ ಮಾಡಿದ್ದೀರ. ಇದಕ್ಕೆ ದೇವಸ್ಥಾನಕ್ಕೆ ಉಳಿಸ್ಬೇಕಂತ ನಾವು ಹೋರಾಡ್ತಾ ಇದ್ದರೆ ಬೂಡ್ದಮಿಟ್ಟ ಶ್ರೀಧರ್ ರೆಡ್ಡಿ ಅನ್ನೋರು ಬಂದು ನಮಗೆ ಅವಾಚ್ಯ ಶಬ್ದಗಳಿಂದ ನಾವು ಏನಾದರೂ ಮಾಡಿ ಜಯರಾಮ್ ರೆಡ್ಡಿಗೆ ಜಮೀನು ಉಳಿಸ್ತೀವಿ, ನೀವು ಏನು ಮಾಡ್ಕೊಳ್ರಿ, ಇದು ನಿಮಗೆ ದೇವಸ್ಥಾನಕ್ಕೆ ಉಳಿಸೋಕ್ಕಾಗಲ್ಲ, ನಾವು ತಹಸೀಲ್ದಾರ್ಗೂ ಎಲ್ಲರಿಗೂ ನಾವು ಇದು ಮಾಡಿದ್ದೀವಿ, ಇದು ನಿಮಗೆ ಆಗೋದಿಲ್ಲ ಅಂದು ನಮಗೆ ಇದು ಮಾಡಿದ್ದಾರೆ, ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ನಾವು ಸೋಮವಾರ ಗ್ರಾಮಸ್ಥರೆಲ್ಲ ಸೇರಿ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ.